ಯಾಕೆ ಟೂ ವೀಲರ್ ಅಲ್ಲಿ ಓಡಾಡ್ತೀರಾ ಸರ್? ಬನ್ನಿ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ ಒಂದು ಲೋ ಬಜೆಟ್ ಗಾಡಿ, ಒಂದು ಒಳ್ಳೆ ಗಾಡಿ 15 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಬರೀ 1,70,000ಗೆ 2015 ಗಾಡಿ 20,000 ಓಡಿರೋ ಗಾಡಿ ಕೊಡ್ತೀನಿ ಸರ್. ನೋಡ್ತಾ ಇದ್ರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,10,000 ಹೇಳ್ತಾ ಇರೋದು. ಫೈನಲ್ ನಾನು 2,70,000 ಮಾತ್ರ ಗಾಡಿ ಕೊಡ್ತೀನಿ. ನೋಡ್ತಾ ಇದ್ರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,60,000 ಹೇಳ್ತಾ ಇರೋದು. ಒಂದು 2,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,55,000 ಹೇಳ್ತಾ ಇರೋದು. ಫೈನಲ್ ಒಂದು 2,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,20,000ಕ್ಕೆ ಹೌದು. 1.5 ಲಕ್ಷ ಗಾಡಿ ತಗೊಂಡ್ರು ಕೂಡ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಗಾಡಿ ತಗೊಂಡ್ರು ಕೂಡ ಲೋನ್ ಮಾಡ್ಕೊಡ್ತೀನಿ. ನೋಡಿ, 1.5 ಲಕ್ಷಕ್ಕೆ ಕಾರ್ಗಳಿಗೆ ಲೋನ್ ಆಗಲ್ಲ ಅಂತಂದ್ರೆ ಅದು ಕೂಡ ಲೋನ್ ಆಗುತ್ತೆ ಅಂದ್ರೆ ನೀವು ಆರಾಮಾಗಿ ಲೋನ್ ಮಾಡ್ಕೊಂಡು ಸ್ವಲ್ಪ ಇಷ್ಟಂತ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ನೀವು ತಗೊಂಡ್ ಕೂಡ ಹೋಗ್ಬೋದು. ಟೂ ವೀಲರ್ ಡೌನ್ ಪೇಮೆಂಟ್ ಏನ್ ಮಾಡ್ತೀರಾ? ಒಂದು ಹೊಸ ಟೂ ವೀಲರ್ ಹೋಗಿದ್ರೆ ಒಂದು 10-20,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂತೀರಲ್ಲ, ಆ ತರ ಡೌನ್ ಪೇಮೆಂಟ್ ಅಲ್ಲಿ ನಾನು ಕಾರ್ ಕೊಡ್ತೀನಿ ಅವ್ರಿಗೆ. ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 2,90,000 ಹೇಳ್ತಾ ಇರೋದು. ಒಂದು 2,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,50,000ಗೆ ಫೈನಲ್ ಸರ್, ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ. 2,70,000ಗೆ ಯಾರು ಕೊಡಲ್ಲ. ಎಂಟೈರ್ ಮಾರ್ಕೆಟ್ ಅಲ್ಲಿ 16 ಮಾಡಲ್ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ. 6,000ಕ್ಕೆ. ಹೌದು. 2,20,000ಗೆ 13 ಮಾಡಲ್ ಡೀಸೆಲ್ ಗಾಡಿ ಫೋರ್ಡ್ ಫಿಯೆಸ್ಟಾ ಕೊಡ್ತಾ ಇದೀನಿ ಸರ್. ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 2,10,000 ಹೇಳ್ತಾ ಇದ್ರು. ಫೈನಲ್ 1,80,000 ಬಂದ್ರೆ ಗಾಡಿ ಕೊಡ್ತೀನಿ. 1,80,000ಕ್ಕೆ. ಹೌದು ಸರ್. ಬರೀ 3 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಬರೀ 3 ಲಕ್ಷ. ಹೌದು. ಓಕೆ, ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದ್ರೆ ಅದು ಬ್ಲಾಕ್ ಕಲರ್, ಅದನ್ನು ಡೀಸೆಲ್ ಎಂಜಿನ್. ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ 20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. 12.5 lakhs ಬಂದ್ರೆ ಗಾಡಿ ಕೊಡ್ತೀನಿ ಸರ್. 12.5 ಲಕ್ಷ. ಹೌದು. ರೆಡ್ ಗಾಡಿಗಳು ಸರ್, ರೆಡ್ ಅಂದ್ರೆ ನೋಡ್ತಾ ಇರ್ಬೇಕು ಎಲ್ಲರೂ. ರೆಡ್ ಅಂತ ನೋಡ್ತಾ ಇರ್ಬೇಕು. ರೆಡ್ ಗಾಡಿ ನೋಡ್ತಾ ಇದೆ. ಫಸ್ಟ್ ರೆಡ್ ಗಾಡಿ ನೋಡಿ ತಗೊಳ್ಳಿ 3,95,000ಗೆ. ನೆಕ್ಸ್ಟ್ ಗಾಡಿ ತಗೊಳ್ಳಿ ನಿಮ್ಗೆ 4,70,000ಗೆ. ನೆಕ್ಸ್ಟ್ ಗಾಡಿ ತಗೊಳ್ಳಿ 6,20,000ಗೆ. ನೆಕ್ಸ್ಟ್ ಗಾಡಿ ತಗೊಳ್ಳಿ ಒಂದು 6,40,000ಗೆ. ನೋಡಿ, ಕೆಂಪು ಬಣ್ಣದ ಹವಳಿ ಮಾಡವ್ರೆ. ಎಲ್ಲ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ. 14,75,000 ಹೇಳ್ತಾ ಇರೋದು. ಪ್ರೈಸಿಂಗ್ ಸರ್ ಫೈನಲ್ 13,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದ್ಸರಿ ನಾವು ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಸಾಗರ್ ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಎಲ್ಲಾನು ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಒಳ್ಳೊಳ್ಳೆ ಗಾಡಿಗಳೆಲ್ಲ ತರಿಸಿದ್ದಾರೆ. ಹಾಗೇನೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲೆಲ್ಲ ಕಾರ್ಗಳನ್ನೆಲ್ಲ ಕೊಡ್ತಿದ್ದಾರಂತೆ. ಸರ್ನ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ರವಿ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ತಾವು ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಹಬ್ಬ ಎಲ್ಲ ಮುಗಿತು ಸರ್? ಮುಗಿದ್ದು. ಓಕೆ ಸರ್. ಸರ್ ಮತ್ತೊಂದ್ಸರಿ ನಿಮ್ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. 3rd ಬ್ಲಾಕ್ ಅಲ್ಲಿ ಒಂದೇ ಸ್ವಿಮ್ಮಿಂಗ್ ಪೂಲ್ ಇರೋದು. ಜಯನಗರ್ 3rd ಬ್ಲಾಕ್ ಅಲ್ಲಿ. ಜಯನಗರ್ 3rd ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್ ಇಂದ ಥ್ರೂವರ್ಡ್ಸ್ ಬೈಸಂದ್ರ ಕಡೆ ಹೋಗುತ್ತೆ, ನಿಮಾನ್ಸ್ ರೋಡ್ ಕಡೆ. ಅಲ್ಲಿ ಬಂದ್ರೆ ಅಲ್ಲಿಂದ 500 ಮೀಟರ್ಸ್ ನಮ್ಮ ಶೋರೂಮ್. ನಿಮ್ಮ ಸ್ವಿಮ್ಮಿಂಗ್ ಪೂಲ್ ಇಂದ 500 ಮೀಟರ್ಸ್. ಇಲ್ಲ ಅಂದ್ರೆ ಈ ಸೈಡ್ ಬರ್ತಾ ಇದ್ದೇನೆ ಅಂದ್ರೆ ನಿಮಾನ್ಸ್ ಕಡೆ ಬಂದ್ರೆ ನೀವು ಅಲ್ಲಿಂದಾನು 500 ಮೀಟರ್ಸ್ ನಮ್ಮ ಶೋರೂಮ್ಗೆ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ನಮಗೆ ಕಾಲ್ ಮಾಡಿದ್ರೆ ಸಾಕು. ನಿಮ್ಗೆ ಎಲ್ಲ ಅಡ್ರೆಸ್ ಕೊಟ್ಟು ನಾವು ನಮ್ಮ ಶೋರೂಮ್ದು ಬೇನ್ ಮಾಡ್ಕೊಟ್ಟು ಲೊಕೇಶನ್ ಇದು ಮಾಡ್ತೀರಾ. ಸೊ ಅವ್ರು ಹೇಳ್ದಂಗೆ ನಾನು ಕೂಡ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಸೊ ಕಾಲ್ ಮಾಡ್ಬಿಟ್ಟು ಬರ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಎಷ್ಟಿದೆ ಸರ್ ಇವತ್ತು ಸ್ಟಾಕು? ಸರ್ ಇವತ್ತು ಸ್ಟಾಕ್ ಆಲ್ಮೋಸ್ಟ್ ಒಂದು 45 ಕಾರ್ಸ್ ಟು 50 ಕಾರ್ಸ್ ಇದೆ. ಸೊ 50 ಕಾರ್ಸ್ ಎಲ್ಲ ಇದೆ. ಸರ್ ಸ್ಟಾರ್ಟಿಂಗ್ ಬಜೆಟ್ ಏನಿದೆ ಸರ್ ಇವತ್ತು? ಸರ್ ಸ್ಟಾರ್ಟಿಂಗ್ ಬಜೆಟ್ ಅರೌಂಡ್ 150 ಅಂತ ಸ್ಟಾರ್ಟ್ ಆಗುತ್ತೆ. 1,50,000 ಶುರು ಆಗುತ್ತೆ. ಸರ್ ಆಲ್ಮೋಸ್ಟ್ ಈ ಸರಿ ಎಲ್ಲ ಬಜೆಟ್ ಕಾರ್ಸ್ ಅಲ್ವಾ? ಬಜೆಟ್ ಫ್ರೆಂಡ್ಲಿ ಕಾರ್ಸೇ ಕೊಡ್ತೀನಿ ಎಲ್ಲ ಆಲ್ಮೋಸ್ಟ್. ನಿಮ್ಗೆ ಲೇಟೆಸ್ಟ್ ಮಾಡಲ್, ಹೈ ಎಂಡ್ ಮಾಡಲ್ಸ್ ಗಳು ಕೂಡ ಗಾಡಿಗಳನ್ನು ಬಜೆಟ್ ಫ್ರೆಂಡ್ಲಿ ಕೊಡ್ತೀನಿ. ಓಕೆ, ಬಜೆಟ್ ಫ್ರೆಂಡ್ಲಿ. ಹಾಗೆ ಮಾಡಲ್ ಅಲ್ಲಿ ಕಾರ್ಗಳು ನೋಡ್ತಾ ಇರ್ತೀರಾ. ಲೋ ಮಾಡಲ್ ಬೇಡ, ನಮಗೆ ಸ್ವಲ್ಪ ಒಳ್ಳೆ ಮಾಡಲ್ ಅಲ್ಲಿ ಇರೋ ಕಾರ್ ಅಂತಂದ್ರೆ ಸಾಗರ್ ಕಾರ್ಸ್ ಬರ್ಬೋದು. ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಸರ್ ಲೋನ್ ಬಗ್ಗೆ ಸರ್? ಲೋನ್ ಬಗ್ಗೆ ಟೆನ್ಷನ್ ತಗೊಂಡ್ಬೇಡಿ. ಎಷ್ಟು ಗಾಡಿಗಳು ಇವಾಗ ತೋರಿಸ್ತಾ ಇದೀನಿ ಬಜೆಟ್ ಫ್ರೆಂಡ್ಲಿ ಕಾರ್ಸ್ ಅಲ್ಲಿ. ಆ ಎಲ್ಲಾ ಬಜೆಟ್ ಕಾರ್ಸ್ಗೆ ಲೋನ್ ಕೂಡ ಮಾಡ್ಕೊಡ್ತೀನಿ. 90% 100% ಲೋನ್ ಮಾಡ್ಕೊಡ್ತೀನಿ. ಸೊ 1.5 ಲಕ್ಷಕ್ಕೂ ಆಗುತ್ತೆ ಸರ್? 1.5 ಲಕ್ಷ ಗಾಡಿ ತಗೊಂಡ್ರು ಕೂಡ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಗಾಡಿ ತಗೊಂಡ್ರು ಕೂಡ ಲೋನ್ ಮಾಡ್ಕೊಡ್ತೀನಿ. ನೋಡಿ, 1.5 ಲಕ್ಷಕ್ಕೆ ಕಾರ್ಗಳಿಗೆ ಲೋನ್ ಆಗಲ್ಲ ಅಂತಂದ್ರೆ ಅದು ಕೂಡ ಲೋನ್ ಆಗುತ್ತೆ ಅಂದ್ರೆ ನೀವು ಆರಾಮಾಗಿ ಲೋನ್ ಮಾಡ್ಕೊಂಡು ಸ್ವಲ್ಪ ಇಷ್ಟಂತ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ನೀವು ತಗೊಂಡ್ ಕೂಡ ಹೋಗ್ಬೋದು. ಸರ್ ಟೂ ವೀಲರ್ ಡೌನ್ ಪೇಮೆಂಟ್ ಏನ್ ಮಾಡ್ತೀರಾ? ಒಂದು ಹೊಸ ಟೂ ವೀಲರ್ ಹೋಗಿದ್ರೆ ಒಂದು 10-20,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂತೀರಲ್ಲ, ಆ ತರ ಡೌನ್ ಪೇಮೆಂಟ್ ಅಲ್ಲಿ ನಾನು ಕಾರ್ ಕೊಡ್ತೀನಿ ಅವ್ರಿಗೆ. ಈ ಸರಿ ಒಳ್ಳೊಳ್ಳೆ ಆಫರ್ ತರ ಇದು ಒಂಥರ. ಆಕ್ಚುಲಿ ಟೂ ವೀಲರ್ ಅದೇ 23,000 ನೀವು ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಕಾರ್ಗಳನ್ನ ತಗೊಂಡ್ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಸರ್ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಅದನ್ನು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಪ್ರೊಫೈಲ್ ಹೆಂಗಿರುತ್ತೆ ಆ ತರ ಲೋನ್ ಆಗುತ್ತೆ. ಯಾಕಂದ್ರೆ ಇವಾಗ ನಾನು ಹೇಳ್ತಾ ಇದ್ದೀನಿ 20,000 30,000 ಡೌನ್ ಪೇಮೆಂಟ್ ಬರ್ಬೋದು, 10,000 ಬರ್ಬೋದು, 0 ಡೌನ್ ಪೇಮೆಂಟ್ ಕೂಡ ಕೊಡ್ತೀನಿ. ಅಂದ್ರೆ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಪ್ರೊಫೈಲ್ ಹೆಂಗಿರುತ್ತೆ ಆದ್ಮೇಲೆ ಡಿಪೆಂಡ್ ಮಾಡಿ ಬ್ಯಾಂಕ್ ಅವರು ಲೋನ್ ಮಾಡ್ತಾರೆ. ನಂತರ ಆಲ್ಮೋಸ್ಟ್ 20 ಬ್ಯಾಂಕ್ಸ್ ರೇಪ್ ಆಗಿದ್ದೀನಿ. ಪ್ರೈವೇಟ್ ಫೈನಾನ್ಸ್ ಕೂಡ ಇದೆ ನಮ್ಮ ಹತ್ರ. ನಮ್ದು ಓನ್ ಫಂಡಿಂಗ್ ಫೈನಾನ್ಸ್ ಇದೆ, ಪ್ರೈವೇಟ್ ಫೈನಾನ್ಸ್, ಅಲ್ಲಿನೂ ಕೂಡ ಮಾಡ್ಕೊಡ್ತೀನಿ. ಓಕೆ, ಕಂಪ್ಲೀಟ್ ಆಗಿ ಎಲ್ಲ ಮಾಹಿತಿ ಕೊಟ್ಟರು. ಸರ್ ವಿಡಿಯೋ ಶುರು ಮಾಡೋಣ ಸರ್. ಬನ್ನಿ ಸರ್ ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಯೂಸ್ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ಸ್ ನೋಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಫಸ್ಟ್ ವೆಹಿಕಲ್ ನಮ್ಗೆ ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಸರ್. ಸರ್ ಬಜೆಟ್ ಫ್ರೆಂಡ್ಲಿ ಗಾಡಿ ನೋಡ್ತಾ ಇದ್ದೀರಾ. ನಮ್ಮ ಮುಂದೆ ಟಾಟಾ ನ್ಯಾನೋ ಇದೆ ಸರ್. ಟಾಟಾ ನ್ಯಾನೋ ಬಂದ್ಬಿಟ್ಟು 2015 ಮಾಡಲ್, XT ಟಾಪ್ ಎಂಡ್ ವೇರಿಯಂಟ್, ಟ್ವಿಸ್ಟ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಈ ಬಿಸಿಲುಗಾಲದಲ್ಲಿ ಯಾಕೆ ಟೂ ವೀಲರ್ ಅಲ್ಲಿ ಓಡಾಡ್ತೀರಾ ಸರ್? ಬನ್ನಿ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ ಒಂದು ಲೋ ಬಜೆಟ್ ಗಾಡಿ, ಒಂದು ಒಳ್ಳೆ ಗಾಡಿ 15 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಬರೀ 1,70,000ಗೆ 2015 ಗಾಡಿ 20,000 ಓಡಿರೋ ಗಾಡಿ ಕೊಡ್ತೀನಿ ಸರ್. ಓಕೆ,
ಸರ್ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ವ್ಯಾಗನರ್ ಇದೆ 2012 ಮಾಡಲ್ ವೆಹಿಕಲ್ VXI ವೇರಿಯಂಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಯಾಕಂದ್ರೆ ಮಾರುತಿದಲ್ಲಿ ವ್ಯಾಗನರ್ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಹೈಟ್ ಇರುತ್ತೆ ಅಂತ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ನಿಮ್ಗೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ನೋಡಬಹುದು ವೆಹಿಕಲ್. ಒಳಗಡೆ ಲೆದರ್ ಸೀಟ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಹಾಕಿದ್ದಾರೆ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್. ರಿವರ್ಸ್ ಕ್ಯಾಮ್ರಾನು ಕೂಡ ಹಾಕಿದ್ದಾರೆ. ಬ್ಯಾಕ್ ವೈಫರ್ ಕ್ಲೇಮ್ ಕಟ್ಟೋ ಗ್ಲಾಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,10,000 ಹೇಳ್ತಾ ಇರೋದು. ಫೈನಲ್ ನಾನು 2,70,000 ಮಾತ್ರ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದೀರಾ ಡೆಕ್ಸನ್ ರೆಡಿಗೋನ್ ಇದೆ ನನ್ನ ಹತ್ರ. ಡೆಕ್ಸನ್ ರೆಡಿಗೋನ್ ಬಂದ್ಬಿಟ್ಟು 2016 ಮಾಡಲ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಕೂಡ ಬಂದಿದೆ ಇದರಲ್ಲಿ ನಿಮ್ಗೆ. ಅಂಡ್ ನಿಮ್ಗೆ ನೋಡ್ತಾ ಇದ್ದಾರೆ ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಆಂಡ್ರಾಯ್ಡ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಆಂಡ್ರಾಯ್ಡ್ ಹಾಕಿದ್ದಾರೆ ಕಸ್ಟಮರ್. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಹಾಕಿದ್ದಾರೆ. ನೋಡಬಹುದು ವೆಹಿಕಲ್ ತುಂಬಾ ಚೆನ್ನಾಗಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಕೂಡ ಇದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಒಂದು ಲೋ ಬಜೆಟ್ ಅಲ್ಲಿ ಒಂದು ಲೇಟೆಸ್ಟ್ ಗಾಡಿ ಕೊಡ್ತಾ ಇದೀನಿ. 2016 ಮಾಡಲ್ ಡೆಕ್ಸನ್ ರೆಡಿಗೋ ಟಾಪ್ ಎಂಡ್ ಗಾಡಿ ಸರ್. ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ, ಚಾಲೆಂಜ್ ಮಾಡ್ತೀನಿ ಸರ್. ಬೇರೆ ಕಸ್ಟಮರ್ ಬಂದ್ಬಿಟ್ಟು ಪ್ರೈಸಿಂಗ್ 2,55,000 ಹೇಳ್ತಾ ಇದ್ರು. ಫೈನಲ್ ಒಂದು 2,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,10,000ಕ್ಕೆ. ಓಕೆ ಸರ್, ಹಾಗೆ ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ಹ್ಯುಂಡೈ ಇಯಾನ್ ಇದೆ. ಸ್ಮಾಲ್ ಕಾರ್, ಒಂದು ಮೈಲೇಜ್ ಕಾರ್, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು, 2 ವೀಲರ್ ಮೇಂಟೆನೆನ್ಸ್ ಬೇಕು ಅಂದ್ರೆ ಹ್ಯುಂಡೈ ಇಯಾನ್ ಕೊಡ್ತೀನಿ. 2012 ಮಾಡಲ್, ಅದನ್ನು ಸಿಂಗಲ್ ಓನರ್, 42,000 ಕಿಲೋಮೀಟರ್ ಡ್ರಿವೆನ್. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಟೈರ್ 75% ಟೈರ್ಸ್ ಇದೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,60,000 ಹೇಳ್ತಾ ಇರೋದು. ಒಂದು 2,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಹಿಂದೆ ಇರೋ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮಾರುತಿ ಸೆಲೀರಿಯೋ ಆಟೋಮೆಟಿಕ್. ಯಾರು ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಆಟೋಮೆಟಿಕ್ ಕಾರ್ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ಆಟೋಮೆಟಿಕ್ 2014 ಮಾಡಲ್, 63,000 ಕಿಲೋಮೀಟರ್ ಇವೇನು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಟೈರ್ಸ್ ಎಲ್ಲ 75% ಟೈರ್ಸ್ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 3,75,000 ಹೇಳ್ತಾ ಇರೋದು. 3,45,000 ಮಾತ್ರ ಗಾಡಿ ಕೊಡ್ತೀನಿ ಸರ್. 3,45,000 ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ಒಂದು ಚವರ್ಲೈಟ್ ಸೇಲ್ ಇದೆ ನನ್ನ ಹತ್ರ. 2013 ಮಾಡಲ್ ಟಾಪ್ ಎಂಡ್ ಗಾಡಿ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಜೊತೆಲಿ ಇರೋದು. ತುಂಬಾ ಚೆನ್ನಾಗಿದೆ. ತಗೊಳೋಗಿ ₹1 ಖರ್ಚು ಮಾಡಂಗಿಲ್ಲ. ರೆಡ್ ಕಲರ್ ಅಲ್ಲಿ ಒಂದು ಶಿಫ್ಟ್ ಯಾರನ್ನು ತಗೋಣ ಅಂತ ಇಷ್ಟಪಡ್ದವ್ರಿಗೆ ಬೆಸ್ಟ್ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ 13 ಮಾಡಲ್ ಕೊಡ್ತಾ ಇದೀನಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,55,000 ಹೇಳ್ತಾ ಇರೋದು. ಫೈಲ್ ಒಂದು 2,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,20,000ಕ್ಕೆ. ಹೌದು. ಓಕೆ ಸರ್, ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹ್ಯುಂಡೈ ವರ್ನಾ ಇದೆ ನನ್ನ ಹತ್ರ. ಡೀಸೆಲ್ ಇಂಜಿನ್, ಯಾವ್ದೋ ಸೆಡಾನ್ ಕಾರು, ಡೀಸೆಲ್ ಕಾರ್, ಮೈಲೇಜ್ ಕಾರ್ ಬೇಕು, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ ಹ್ಯುಂಡೈ ವರ್ನಾ ನೋಡಬಹುದು. 2011 ಮಾಡಲ್, ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತಾರೆ. 1.6 ಲೀಟರ್ ಇಂಜಿನ್, ವರ್ನಾ ಫ್ಲೂಯಿಡಿಕ್ ಇಂಜಿನ್ ಬರೋದು ಇದಕ್ಕೆ ಸರ್. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 2,90,000 ಹೇಳ್ತಾ ಇರೋದು. ಒಂದು 2,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,50,000ಗೆ. ಸರ್ ನೆಕ್ಸ್ಟ್ ನೋಡ್ತಾ ಇದ್ರೆ ಆಲ್ಟೋ K10 ಇದೆ ನನ್ನ ಹತ್ರ. 2019 ಮಾಡಲ್, VXI ಆಪ್ಷನಲ್ ಅಂತ ಹೇಳ್ತಾರೆ. ನೋಡಬಹುದು ವೆಹಿಕಲ್ ಔಟ್ ಆಫ್ ಮಾರ್ಕೆಟ್, ಲೆದರ್ ಸೀಟ್ಸ್ ಹಾಕಿದ್ದಾರೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಕಂಪನಿ ಸಿಸ್ಟಮ್ ಇದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಒಂದು 3,90,000 ಹೇಳ್ತಾ ಇರೋದು. ಒಂದು 3,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,50,000ಕ್ಕೆ. ಹೌದು ಸರ್. ಕ್ವಿಡ್ ಬ್ಲೂ ಕಲರ್ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಕ್ವಿಡ್ ಕ್ಲೈಂಬರ್ ಇದೆ ನನ್ನ ಹತ್ರ. 2017 ಮಾಡಲ್ ಕ್ವಿಡ್ ಕ್ಲೈಂಬರ್ ಟಾಪ್ ಎಂಡ್ ಗಾಡಿ. ನೋಡಬಹುದು ಒಳಗಡೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳ್ಳೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು, ಸಾರಿ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಕ್ಲೈಂಬರ್ ಇದು ಬರೋದು ಬ್ಲೂ ಕಲರ್, ಇಲ್ಲಾಂದ್ರೆ ಗ್ರೀನ್ ಕಲರ್ ಬರುತ್ತೆ, ಇಲ್ಲ ಮೆರೂನ್ ಕಲರ್, 3 ಕಲರ್ ಬರೋದು ಕ್ಲೈಂಬರ್ ಅಲ್ಲಿ ಸರ್. ಬ್ಲೂ ಕಲರ್ ಅದಲ್ಲಿ ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಹೇಳ್ತಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 3,85,000 ಹೇಳ್ತಾ ಇರೋದು. ಫೈನಲ್ ಒಂದು 3,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂಗಡೆ ಹೋಂಡಾ ಬ್ರಿಯೋ ಇದೆ. 2014 ಮಾಡಲ್, ತುಂಬಾ ಚೆನ್ನಾಗಿದೆ. 40,000 ಕಿಲೋಮೀಟರ್ ಇವೇನು. ಎಸ್ ವೇರಿಯಂಟ್ ನೋಡ್ತಾ ಇದ್ದೀರಾ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಹೋಂಡಾ ಬ್ರಿಯೋ ಮಾರ್ಕೆಟ್ ಅಲ್ಲಿ ಇದನ್ನು ಕಡೆ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಅರೌಂಡ್ 4,10,000 ಹೇಳ್ತಾ ಇರೋದು ಸರ್. ಒಂದು ಫೈನಲ್ ಟು ಫೈನಲ್ ಸರ್ 3,50,000 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,50,000 ಲಕ್ಷ. ಹೌದು ಸರ್. ನೆಕ್ಸ್ಟ್ ಸರ್ ಲೇಟೆಸ್ಟ್ ಗಾಡಿ ಯಾರು ನೋಡ್ತಾ ಇರೋರಿಗೆ ಬೆಸ್ಟ್ ಗಾಡಿ ಕೊಡ್ತೀನಿ. i10 ಗ್ರ್ಯಾಂಡ್ ಇದೆ. ನೋಡ್ತಾ ಇದ್ದೀರಾ 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 45,000 ಕಿಲೋಮೀಟರ್ ಇವೇನು. ತುಂಬಾ ಚೆನ್ನಾಗಿದೆ. ಒಳಗಡೆ ಇಂಟೀರಿಯರ್ ಎಲ್ಲ ನೋಡ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್ ಇದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಬ್ಯಾಕ್ ವೈಫರ್ ಕ್ಲೇಮ್ ಕಂಟ್ರೋ ಗ್ಲಾಸ್, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಟೈರ್ಸ್ ಎಲ್ಲ 80% ಟೈರ್ಸ್ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 5,25,000 ಹೇಳ್ತಾ ಇರೋದು. 4,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,75,000 ನೋಡ್ತಾ ಇದೀರಾ ಸರ್. ನಮ್ಮ ಮುಂದ್ಗಡೆ ಒಂದು ನಿಸಾನ್ ಮೈಕ್ರಾ ಇದೆ. ಅದನ್ನು ಆಟೋಮೆಟಿಕ್ ಕಾರು. ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಆಟೋಮೆಟಿಕ್ ಕಾರು ಯಾರು ಹುಡ್ತಾ ಇದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ಅದನ್ನು ರೀಸನಬಲ್ ಪ್ರೈಸ್ ಅಲ್ಲಿ ಲೇಟೆಸ್ಟ್ ಮಾಡಲ್. ಎಲ್ಲರೂ ಹೇಳ್ತಾ ಇದ್ರು ಚಾಲೆಂಜ್ ಅಲ್ಲಿ ಮಾಡ್ತಾ ಇದ್ರು ಸರ್ ಅಷ್ಟೇ ಹೇಳ್ತೀರಾ, ಒಂದು ಲೇಟೆಸ್ಟ್ ಗಾಡಿ ಕೊಟ್ಟು ನೋಡಿ ಸರ್ ಕಮ್ಮಿ ಪ್ರೈಸ್ ಅಲ್ಲಿ ಅಂತ. ಅದಕ್ಕೋಸ್ಕರ ತರಿಸಿದೀನಿ. 2016 ಮಾಡಲ್ ವೆಹಿಕಲ್ ನಿಸಾನ್ ಮೈಕ್ರಾ. ಅದನ್ನು ಆಟೋಮೆಟಿಕ್ ಕಾರು.
ಟಾಪ್ ಎಂಡ್ ಗಾಡಿ ವಿತ್ ಅಲೈ ನಿಮ್ಗೆ ಏರ್ ಬ್ಯಾಗ್ ಆಗ್ಲಿ ABS ಕಂಪನಿ ಸಿಸ್ಟಮ್ ಇದೆ. ನೋಡ್ತಾ ಇದೀರಾ ಒಳಗಡೆ ಇಂಟೀರಿಯರ್ ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 3,10,000 ಕಸ್ಟಮರ್ ಹೇಳ್ತಾ ಇದಾರೆ. ಫೈನಲ್ ಸರ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ, 2,70,000 ಯಾರು ಕೊಡಲ್ಲ. ಎಂಟೈರ್ ಮಾರ್ಕೆಟ್ ಅಲ್ಲಿ 16 ಮಾಡಲ್ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ. 16 ಮಾಡಲ್ ಆಟೋಮೆಟಿಕ್ 3,10,000 ಕಸ್ಟಮರ್ ಹೇಳ್ತಾ ಇರೋದು. ಫೈನಲ್ 2,70,000 ನಾನು ಕೊಡ್ತಾ ಇದೀನಿ. 2,70,000 ಏನ್ ಸರ್, ಅಲ್ಲಿಗಿಂತ ಈ ಹೊಸ ಶೋರೂಮ್ ಇನ್ನೂ ಕಡಿಮೆ ಮಾಡಿದ್ರೆ ಸರ್ ಪ್ರೈಸ್? ಮಾಡೋಣ ಬನ್ನಿ ತೋರಿಸ್ತೀನಿ. ಇನ್ನೂ ಇದೆ ನೋಡಬಹುದು. ಫಿಯೆಸ್ಟಾ ಇದೆ, ಡೀಸೆಲ್ ಗಾಡಿ, 2013 ಮಾಡಲ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಬಜೆಟ್ ಫ್ರೆಂಡ್ಲಿ ಫೋರ್ಡ್ ಫಿಯೆಸ್ಟಾ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿ ಡೀಸೆಲ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ 18 ಇಂದ 20 ಬರುತ್ತೆ, ಲಾಂಗ್ ಅಲ್ಲಿ 22, 23 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,45,000 ಹೇಳ್ತಾ ಇರೋದು ಸರ್. ಫೈನಲ್ ಒಂದು 2,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,20,000 ಹೌದು, 2,20,000 13 ಮಾಡಲ್ ಡೀಸೆಲ್ ಗಾಡಿ ಫೋರ್ಡ್ ಫಿಯೆಸ್ಟಾ ಕೊಡ್ತಾ ಇದೀನಿ ಸರ್. ನೋಡಿ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ. ಅಲ್ಲಿ ಅವ್ರದ್ದು ಮೇನ್ ಶೋರೂಮ್ ಗಿಂತ ಇದು ಹೊಸ ಶೋರೂಮ್ ಓಪನ್ ಮಾಡಿದ್ರೆ ಇಲ್ಲಿ ಇನ್ನೂ ಕಡಿಮೆ ಇದೆ ಅನ್ಬೋದು. ಬನ್ನಿ ಸರ್, ಇನ್ನೊಂದು ಸ್ಮಾಲ್ ಕಾರ್, ಯಾರೋ ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಸ್ಮಾಲ್ ಕಾರ್ ಬೇಕು, ಲೇಟೆಸ್ಟ್ ಗಾಡಿ ಬೇಕಂದ್ರೆ 2014 ಮಾಡಲ್ ಚೆವರ್ಲೆ ಸ್ಪಾರ್ಕ್ ಇದೆ ನನ್ನ ಹತ್ರ. ಅದನ್ನು ಟಾಪ್ ಎಂಡ್ LT ವೇರಿಯಂಟ್ ನೋಡಬಹುದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ. ಟಚ್ ಸ್ಕ್ರೀನ್ ಅಂಡ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ಲೆದರ್ ಸೀಟ್ಸ್ ಹಾಕಿದ್ದಾರೆ, ಮೇಲೆ ಎಲ್ಲ ಟಾಪ್ ರೂಫಿಂಗ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡ್ರಿವೆನ್ ಅರೌಂಡ್ 45,000 ಕಿಲೋಮೀಟರ್ಸ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75% ಟೈರ್ಸ್ ಕೂಡ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 2,10,000 ಹೇಳ್ತಾ ಇದ್ರು. ಫೈನಲ್ 1,80,000 ಬಂದ್ರೆ ಗಾಡಿ ಕೊಡ್ತೀನಿ. 1,80,000 ಹೌದು. ಓಕೆ, ಒಳ್ಳೆ ಪ್ರೈಸ್ ಇದೆ ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇದೀವಿ ಸರ್ i10 ಗ್ರ್ಯಾಂಡ್ 2016 ಮಾಡಲ್. ಯಾರು ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ, ಇದನ್ನು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 52,000 ಹೊಡಿದೆ. ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಅಂಡ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ ನಿಮ್ಗೆ, ಫೋಗ್ ಲ್ಯಾಂಪ್ಸ್ ಬರುತ್ತೆ ನಿಮ್ಗೆ. ಟೈರ್ಸ್ ಎಲ್ಲ 80% ಟೈರ್ಸ್ ಇದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ರೆಡಿ ಫಾರ್ ಯೂಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಶೋರೂಮ್ ತರ ಮೇಂಟೈನ್ ಮಾಡಿದ್ದಾರೆ ಸರ್. ಕಸ್ಟಮರ್ ಬಂದ್ಬಿಟ್ಟು 4,65,000 ಬೇಕು ಅಂತ ಹೇಳ್ತಾ ಇದ್ರು ಫೈನಲ್. ಸರ್ ಒಂದೇ ಬೆಲೆ ಸರ್, 3,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,95,000 ಹೌದು, 2016 ಮಾಡಲ್ i10 ಗ್ರ್ಯಾಂಡ್ ಚಾಲೆಂಜ್ ಮಾಡ್ತೀನಿ. ಯಾರು ಮಾರ್ಕೆಟ್ ಅಲ್ಲಿ 3,95,000 ಕೊಡ್ತಾ ಇದ್ರೆ ಇನ್ನೂ 20,000 ಕಮ್ಮಿ ನನ್ನ ಕಡೆಯಿಂದ. ಏನ್ ಸರ್, ಯಾರು ಕೊಟ್ಬಿಟ್ರೆ 20,000 ಕಡಿಮೆ ಕೊಡ್ತೀರಾ? 20,000 ಕಮ್ಮಿ ಕೊಟ್ಬಿಡ್ತೀನಿ ನೋಡಿ. ಯಾವ್ದಾರ ಕಂಪೇರ್ ಮಾಡ್ಕೊಂಡು ಬಂದ್ಬಿಡಿ, ಯಾರು ಕಡಿಮೆ ಕೊಡ್ತೀರಾ ಇನ್ನೂ ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಸ್ಕೋಡಾ ರಾಪಿಡ್ ಬ್ಲಾಕ್ ಕಲರ್ ಇದೆ, 2012 ಮಾಡಲ್ ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ರೆ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಕೂಡ ನೋಡಬಹುದು. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಕಂಪನಿ ಸಿಸ್ಟಮ್, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಅಲಾಯ್ ವೀಲ್ಸ್, ಟಾಪ್ ಅಂಡ್ ಎಲಿಗೆಂಟ್ಸ್ ವೇರಿಯಂಟ್ ಇದು. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಬೇಡಿ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಸರ್. ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಇದನ್ನು ಕೂಡ ಕಸ್ಟಮರ್ ಮಾರ್ಕೆಟ್ ಅಲ್ಲಿ 3,50,000 ಹೇಳ್ತಾರೆ ಸರ್. ಬರೀ 3 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಬರೀ 3 ಲಕ್ಷ? ಹೌದು. ಓಕೆ, ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದ್ರೆ ಅದು ಬ್ಲಾಕ್ ಕಲರ್, ಅದನ್ನು ಡೀಸೆಲ್ ಎಂಜಿನ್. ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ 20 ಬರುತ್ತೆ, ಲಾಂಗ್ ಅಲ್ಲಿ 22, 23 ಬರುತ್ತೆ ಸರ್. ನಿಮ್ಗೆ ಬ್ಲಾಕ್ ಕಲರ್ ಬೇಕಾ, ಬೇಡ ನಿಮ್ಗೆ ಬೇರೆ ಕಲರ್ ಅಲ್ಲಿ ಬೇಕಂದ್ರೂ ಕೂಡ ನನ್ನ ಹತ್ರ ಸಿಲ್ವರ್ ಅಲ್ಲಿ ಬೇಜ್ ಕಲರ್ ಇದೆ. ಇದು ಸಿಲ್ವರ್ ಬೇಜ್ ಕಲರ್, 2014 ಮಾಡಲ್. ಇದನ್ನು ಟಾಪ್ ಎಂಡ್ ವೇರಿಯಂಟ್ ನೋಡಬಹುದು. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. AC ಡೀಸೆಲ್, ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್, ಆಮೇಲೆ ನಿಮ್ಗೆ ಫೋಗ್ ಲ್ಯಾಂಪ್ಸ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ನೋಡಬಹುದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಸರ್, ಇದನ್ನು ಕೂಡ ಕಸ್ಟಮರ್ ಅರೌಂಡ್ ಸರ್ 4,25,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಒಂದು 4 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4 ಲಕ್ಷ? ಹೌದು ಸರ್. ಹಿಂದೆ ಬ್ಲಾಕ್ ಸ್ಕೋಡಾ ಎಷ್ಟು ಅಂದ್ರಲ್ಲ, ಅದು ಸರ್ ಬಂದ್ಬಿಟ್ಟು ಫೈನಲ್ 3 lakhs ಕೊಡ್ತೀನಿ. ಇದು ಬಂದ್ಬಿಟ್ಟು ಫೈನಲ್ 4 lakhs ಕೊಡ್ತೀನಿ. ಅದು 2012, ಇದು 2014. ಸೊ 2 ಸ್ಕೋಡಾ ಇದೆ, ಬ್ಲಾಕ್ ಇದೆ, ಸಿಲ್ವರ್ ಇದೆ. ಯಾವ್ದೋ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸ್ಕೋಡಾ ರ್ಯಾಪಿಡ್ ನೋಡೋರಿದ್ರೆ ಒಳ್ಳೆ ಬಜೆಟ್ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಬೇಕು ಸರ್. ನೆಕ್ಸ್ಟ್ i10 ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ i10 ಇದೆ ನನ್ನ ಹತ್ರ. 2012 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಇದನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ವೆಹಿಕಲ್. ಸ್ಪೋರ್ಟ್ಸ್ ಅಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಸ್ಪಾಯ್ಲರ್ ಎಲ್ಲ ಬರುತ್ತೆ. ಟೈರ್ಸ್ ಎಲ್ಲ 70% ಟೈರ್ಸ್ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,95,000 ಹೇಳ್ತಾ ಇದ್ರು. 2,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,75,000? ಹೌದು ಸರ್. ನೆಕ್ಸ್ಟ್ ನಿಮ್ಗೆ ಸ್ಮಾಲ್ ಕಾರ್ ಬೇಕು ಅಂತಂದ್ರೆ 2013 ಮಾಡಲ್ ಇಯಾನ್ ಇದೆ ನನ್ನ ಹತ್ರ. ಅದನ್ನು ಸಿಂಗಲ್ ಓನರ್, 40,000 ಕಿಲೋಮೀಟರ್ ಡ್ರೈವೇನು. ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಎರಾ ಪ್ಲಸ್. ಇದರಲ್ಲಿ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ. ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಕಂಪನಿ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ. ಹೊಸ ತರ ಗಾಡಿ ಫೀಲಿಂಗ್ ಬರುತ್ತೆ, ಆ ತರ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 2,70,000 ಹೇಳ್ತಾ ಇರೋದು. ಫೈನಲ್ ಒಂದು 2,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,40,000ಗೆ ಒಂದು ಚಿಕ್ಕ ಗಾಡಿ ಇಯಾನ್ ಇದೆ. ಅದು ಸಿಟಿ ಓಡಿಸೋದಕ್ಕೆ ಬೆಸ್ಟ್ ಗಾಡಿ ಅನ್ಬೋದು. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ. 2,40,000 ಸರ್. ಯಾರು ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಬೆಸ್ಟ್ ಸರ್. 40,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ನಿಜನಾ ಸರ್? ಹೌದು ಸರ್, 100% ಸರ್.
ಓಕೆ ನೋಡಿ ಬರೀ 40,000 ಆಮೇಲೆ ಬೇಕಿರೋದೆಲ್ಲ ನಿಮ್ಗೆ ಲೋನ್ ಮಾಡ್ಕೊಟ್ಬಿಡ್ತಾರೆ. ಸರ್ ನೆಕ್ಸ್ಟ್ ಒಂದು ಸೆಡಾನ್ ಕಾರ್ ಇದೆ, ಯಾರೋ ಒಂದು ಸೆಡಾನ್ ಕಾರ್ಸ್, ಅದನ್ನು ಹೋಂಡಾ ಸಿಟಿ ಲವರ್ಸ್ ಗೆ ಒಳ್ಳೆ ಗಾಡಿ ಕೊಡ್ತಾ ಇದೀನಿ. ಸಿಂಗಲ್ ಓನರ್ 2009 ಮಾಡಲ್, ಸಿಂಗಲ್ ಓನರ್ 2009 ವಿತ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ನೋಡಬಹುದು. ಟಾಪ್ ಎಂಡ್ ಗಾಡಿ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್ ಜೊತೆಲಿ ಇರೋದು, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಎಸ್ ವೇರಿಯಂಟ್ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,10,000 ಹೇಳ್ತಾ ಇದ್ರು. ಫೈನಲ್ ಒಂದು 2,80,000 ಬಂದ್ರೆ ವಿತ್ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಜೊತೆಲಿ ಕೊಡ್ತೀನಿ ಸರ್. 2,80,000 ಹೌದು. ಓಕೆ ಸರ್, ಹಾಗೆ ನೆಕ್ಸ್ಟ್ ನೋಡ್ತಾ ಇದೀರಾ ಹೋಂಡಾ ಅಮೇಜ್ ಬಂದ್ಬಿಟ್ಟು 2013 ಮಾಡಲ್ ಡೀಸೆಲ್ ಕಾರು. ಯಾರು ಮೈಲೇಜ್ ಕಾರ್ ಬೇಕು ಅಂದ್ರೆ 2013 ಹೋಂಡಾ ಅಮೇಜ್ ಇದೆ, ಮೈಲೇಜ್ ಕಾರು, ಡೀಸೆಲ್. ಹೌದು ಡೀಸೆಲ್ ಕಾರು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಹೇಳ್ತಾರೆ. ಅದು 3,50,000 ಬಂದ್ರೆ ಗಾಡಿ ಕೊಡ್ತೀನಿ. 3,50,000 ಆಗುತ್ತೆ ಅಂತ ನೋಡಿ, ಅದರಲ್ಲೂ ನೆಗೋಷಿಯಬಲ್ ಇರುತ್ತೆ. ಮೆರೂನ್ ಕಲರ್ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ವರ್ನಾ ಫ್ಯೂಡಿಕ್ ಇದೆ ನನ್ನ ಹತ್ರ. 2013 ಮಾಡಲ್ ವರ್ನಾ ಫ್ಯೂಡಿ SX ಟಾಪ್ ಎಂಡ್ ವೇರಿಯಂಟ್, 68,000 ಓಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿದೆ ಸರ್, ಶೋರೂಮ್ ತರ ಮೇಂಟೈನ್ ಮಾಡಿದ್ದಾರೆ. ಯಾರು ಒಂದು ಒಳ್ಳೆ ಗಾಡಿ ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ಲಕ್ಸುರಿ ವೆಹಿಕಲ್ ವಿತ್ ಟಾಪ್ ಎಂಡ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್ಸ್, ಆಮೇಲೆ ನಿಮ್ಗೆ ABS ಬ್ರೇಕ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಫುಲ್ ಲೋಡೆಡ್ ಅಂತ ಹೇಳಿ ಟಾಪ್ ಎಂಡ್ ಅಂತ ಹೇಳ್ಬೋದು. ಒಂದು ಬಟನ್ ಸೈಡ್ ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ ನಿಮ್ಗೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 4.5 ಲಕ್ಷ ಹೇಳ್ತಾ ಇರೋದು ಸರ್. ಫೈನಲ್ ಒಂದು 3,95,000 ಬಂದ್ರೆ ಸರ್ ಫೈನಲ್ ಮಾಡ್ಕೊಡ್ತೀನಿ. 3,95,000 ಹೌದು. ನೋಡ್ತಾ ಇದ್ರೆ 2013 ಮಾಡಲ್ ಇದೆ ನಂತರ RXZ 110 PS. ಯಾರು ನೋಡ್ತಾ ಇದ್ರೆ ಡಸ್ಟರ್ ಹತ್ರ 2013 ಮಾಡಲ್ ಇದೆ ನೋಡಬಹುದು. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ, ಮ್ಯಾಗ್ ವೀಲ್ಸ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಟೈರ್ಸ್ ಎಲ್ಲ 50% ಟೈರ್ಸ್ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,75,000 ಹೇಳ್ತಾ ಇದ್ದಾರೆ ಸರ್. ಫೈನಲ್ ಒಂದು 4,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಡಸ್ಟರ್ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಹೋಂಡಾ ಸಿಟಿ ಇದೆ ನನ್ನ ಹತ್ರ. 2011 ಮಾಡಲ್, ಅದನ್ನು VMT ಟಾಪ್ ಎಂಡ್ ವೇರಿಯಂಟ್ ಸರ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ, ಅಂಡ್ ಫೋಗ್ ಲ್ಯಾಂಪ್ಸ್ ಕೂಡ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ರವಿ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಹೇಳ್ತಾರೆ. ಅದು 3,65,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,65,000 ಹೋಂಡಾ ಸಿಟಿ ಸರ್. ನೆಕ್ಸ್ಟ್ ಯಾವ ಸರ್ ನೋಡ್ತಾ ಇದೀರಾ ಗಾಡಿ ನೋಡಿದ ತಕ್ಷಣ ಹೇಳ್ಬೋದು, ಒಂದು ದೊಡ್ಡ ಆನೆ ತರ ಇರುತ್ತೆ ಇದು. ಇದು ಬಂದ್ಬಿಟ್ಟು ಮುಶುಬುಶಿ ಪೆಜೆರೋ ಅಂತ ಹೇಳ್ತಾರೆ. 2013 ಮಾಡಲ್ ವೆಹಿಕಲ್, ಮುಶುಬುಶಿ ಪೆಜೆರೋ ಟಾಪ್ ಅಂಡ್ 4x4 ಆಲ್ ವೀಲ್ ಡ್ರೈವ್, ಮ್ಯಾನ್ಯುಯಲ್ ಇದು. 4 ವೀಲ್ ಡ್ರೈವ್ 4x4. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75% ಟೈರ್ಸ್ ಇದೆ. ನೋಡ್ತಾ ಇದೀರಾ ಒಂದು ಲಕ್ಸುರಿ ಹೈ ಎಂಡ್ ದೊಡ್ಡ ಗಾಡಿ ಅಂತ ಹೇಳ್ಬೋದು. ಹೌದು ಸರ್, ದೊಡ್ಡ ಆನೆ ಇದು ಸರ್. ಫೀಚರ್ಸ್ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಪ್ಲಸ್ ನಿಮ್ಗೆ ಸ್ಟೀರಿಂಗ್ ಆಟೋ ಕಂಟ್ರೋಲ್, ರೂಫ್ AC ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು ಸರ್. 4x4 ಬಂದ್ಬಿಟ್ರೆ ಫುಲ್ಲಿ ಆಪ್ಷನ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದು ಈ ಗಾಡಿಗೆ ಅರೌಂಡ್ 13 lakhs ಹೇಳ್ತಾ ಇದ್ದಾರೆ ಸರ್. ಫೈನಲ್ ಒಂದು 12.5 lakhs ಬಂದ್ರೆ ಗಾಡಿ ಕೊಡ್ತೀನಿ ಸರ್. 12.5 ಲಕ್ಷ. ಹೌದು. ಅದರಲ್ಲೂ ಕಡಿಮೆ ಆಗುತ್ತಲ್ಲ ಸರ್? ಸರ್ ಆನ್ ಟೇಬಲ್ ಬೇಕಂದ್ರೆ ಕುತ್ಕೊಂಡು ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ ಸರ್. ಬನ್ನಿ ಗಾಡಿ ಕಸ್ಟಮರ್ ನೋಡ್ಲಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ಒಂದು ಲೇಟೆಸ್ಟ್ ಗಾಡಿ 2019 ಮಾಡಲ್ ಟಾಟಾ ನೆಕ್ಸಾನ್. ಅದನ್ನು ಆಟೋಮೆಟಿಕ್ XP ವೇರಿಯಂಟ್. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಗಾಡಿ. ಮಾರ್ಕೆಟ್ ಅಂದ್ರೆ ಇವಾಗ ಹಿಡಿದಿರೋದು ಮಾರ್ಕೆಟ್ ಅಂದ್ರೆ ಟಾಟಾ ಗಾಡಿಗಳು ತುಂಬಾ ಡಿಮ್ಯಾಂಡ್ ಇದೆ ಗಾಡಿಗಳು. ಹೌದು, ಡೀಸೆಲ್ ವೆಹಿಕಲ್ 2019 ಮಾಡಲ್ ಆಟೋಮೆಟಿಕ್ ಸರ್. ಇದು ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಸರ್. ಡ್ರಿವೆನ್ ಅರೌಂಡ್ 60,000 ಕಿಲೋಮೀಟರ್ಸ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 7,45,000 ಹೇಳ್ತಾ ಇರೋದು ಸರ್. ಒಂದು 6,90,000 ಬಂದ್ರೆ ಗಾಡಿ ಕೊಡ್ತೀನಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ವೆಂಟೋ ಸರ್. ಇದು ಸರ್ ನೆಕ್ಸ್ಟ್ ವೆಂಟೋ ನೋಡ್ತಾ ಇದ್ದೀರಾ. 2013 ಮಾಡಲ್ ವೆಂಟೋ ಹೈಲ್ಯಾಂಡ್ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 68,000 ಓಡಿದೆ ವೆಹಿಕಲ್. ಒಳಗಡೆ ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಹೈಲ್ಯಾಂಡ್ ಟಾಪ್ ಎಂಡ್ ಗಾಡಿ, ಅಲಾಯ್ ವೀಲ್ ಜೊತೆಲಿ. ಪ್ರೈಸಿಂಗ್ ನೋಡ್ತಾ ಇದ್ರೆ 4,25,000 ಕಸ್ಟಮರ್ ಹೇಳ್ತಾರೆ ಸರ್. ಫೈನಲ್ ಒಂದು 3,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,90,000 ಹೌದು ಸರ್. ನೆಕ್ಸ್ಟ್ ಪೋಲೋ ಇದೆ ಸರ್. ನೆಕ್ಸ್ಟ್ ಪೋಲೋ ನೋಡ್ತಾ ಇದ್ದೀರಾ. 2010 ಮಾಡಲ್ ಪೆಟ್ರೋಲ್ ಇಂಜಿನ್ ಸರ್. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,95,000 ಹೇಳ್ತಾ ಇರೋದು. ಫೈನಲ್ 2,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,50,000 ಕೊಡ್ತೀನಿ ಸರ್. 2,50,000 ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್ ನನ್ನ ಮುಂದೆ ಒಂದು i20 ಇದೆ. 2017 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಬರೀ 33,000 ಓಡಿದೆ ವೆಹಿಕಲ್. ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಇದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಮಿರರ್ ಓಪನಿಂಗ್ ಬರುತ್ತೆ, ಸೈಡ್ ಮಿರರ್ ಇಂಡಿಕೇಟರ್ ಬರುತ್ತೆ, ಬ್ಯಾಕ್ ಕ್ಲೈಮೇಟ್ ಅನ್ನೋ ಗ್ಲಾಸ್, ವೈಫರ್ ಬರುತ್ತೆ, ಅಂಡ್ ಡಿಫಾಕರ್ ಎಲ್ಲ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಒಂದು 695 ಹೇಳ್ತಾ ಇರೋದು. ಫೈನಲ್ ಸರ್ ಒಂದು 645 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 645
ಸರ್ ಹಾಗೆ ಇನ್ನೊಂದು ರೆಡ್ ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ಮಾರುತಿ ಬೆಲೆನೋ ಇದೆ ನನ್ನ ಹತ್ರ 2017 ಮಾಡಲ್ ಇದನ್ನು ಕೂಡ 30,000 ಹೊಡಿರೋದು ಅಲ್ಫಾ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಫೋಗ್ ಲ್ಯಾಂಪ್ ಕಂಪನಿ ಸಿಸ್ಟಮ್ ಸ್ಟೀರಿಂಗ್ ಆಟೋ ಕಂಟ್ರೋಲ್ ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ ಪ್ರತಿಯೊಂದು ಬರುತ್ತೆ ಅಲ್ಫಾ ಮಾಡಲ್ ಟಾಪ್ ಎಂಡ್ ವೇರಿಯಂಟ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ಇದನ್ನು ಕೂಡ ಕಸ್ಟಮರ್ ಅರೌಂಡ್ 6,95,000 ಹೇಳ್ತಾ ಇರೋದು ಸರ್ ಫೈನಲ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 6,75,000 ಹೇಳ್ತಾ ಇರೋದು ಫೈನಲ್ ಒಂದು 6,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಮಾರುತಿ ಸ್ವಿಫ್ಟ್ ಇದೆ ನನ್ನ ಹತ್ರ VI ZXi ವೇರಿಯಂಟ್ ZXi ಪ್ಲಸ್ ಅಂತ ಹೇಳ್ತಾರೆ ಇದಕ್ಕೆ ಯಾಕಂದ್ರೆ ಬಟನ್ ಸ್ಟಾರ್ಟ್ ಏರ್ ಬ್ಯಾಗ್ ABS ಕಂಪನಿ ಸಿಸ್ಟಮ್ ಸ್ಟೇರಿಂಗ್ ಆಟೋ ಕಂಟ್ರೋಲ್ ನಿಮಗೆ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಫೋಗ್ ಲ್ಯಾಂಪ್ಸ್ ಎಲ್ಲ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಮಿರರ್ ಓಪನಿಂಗ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ 5 ಕಾಲ್ ಹೇಳ್ತಾರೆ 5,25,000 ಹೇಳ್ತಾ ಇರೋದು ಫೈನಲ್ ಒಂದು 4,70,000 ಬಂದ್ರೆ ಗಾಡಿ ಕೊಡ್ತೀನಿ 4,70,000 ಫೈನಲ್ ಮಾಡ್ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ 73,000 ಹೊಡಿದೆ ಗಾಡಿ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ i20 ಡೀಸೆಲ್ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ ಜಸ್ಟ್ ಡೀಸೆಲ್ ಹಾಕ್ಬೇಕು ಯೂಸ್ ಮಾಡಬೇಕು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 4,65,000 ಹೇಳ್ತಾ ಇರೋದು ಸರ್ ಫೈನಲ್ ಒಂದು 3,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ಬಿಳಿ ಆಣೆ ತಂದಿರಲ್ಲ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ನನ್ನ ಹತ್ರ ಇನ್ನೊಂದು ಆನೆ ಇದೆ ಇದು ಫಾರ್ಚುನರ್ 2015 ಮಾಡಲ್ ವೆಹಿಕಲ್ ಸರ್ ಅದನ್ನು ಆಟೋಮೆಟಿಕ್ 2 ವೀಲ್ ಡ್ರೈವ್ ತುಂಬಾ ಚೆನ್ನಾಗಿದೆ ತಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ ಜಸ್ಟ್ ಡೀಸೆಲ್ ಹಾಕ್ಬೇಕು ಯೂಸ್ ಮಾಡಬೇಕು. ನೋಡ್ತಾ ಇದ್ದಾರೆ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% ಟೈರ್ಸ್ ಇದೆ 2 ವೀಲ್ ಡ್ರೈವ್ ಅಂತ ಹೇಳ್ತಾರೆ ಇದಕ್ಕೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಡ್ಯೂಲ್ ಏರ್ ಬ್ಯಾಗ್ ABS ಕಂಪನಿ ಸಿಸ್ಟಮ್ ಅಲಾಯ್ ವೀಲ್ಸ್ ಆಟೋಮೆಟಿಕ್ ಮಿರರ್ ಓಪನಿಂಗ್ ಎಲ್ಲ ಬರುತ್ತೆ ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಸರ್ 14,75,000 ಹೇಳ್ತಾರೆ ಸರ್. ಎಂಟರ್ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡ್ತೀನಿ ಯಾರು ಕೊಡಲ್ಲ ಅದನ್ನು ಪ್ಯೂರ್ ಕನ್ನಡ ಗಾಡಿ ಸರ್ ಮೈಗ್ರೇಟ್ ಗಾಡಿ ಅದರ್ ಸ್ಟೇಟ್ ಗಾಡಿ ಅಲ್ಲ. ಕಸ್ಟಮರ್ 4,75,000 ಹೇಳ್ತಾ ಇರೋದು ಸರ್ 14,75,000 ಹೇಳ್ತಾ ಇರೋದು ಪ್ರೈಸಿಂಗ್ ಸರ್ ಫೈನಲ್ 13,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಇದ್ರ ತಮ್ಮ ಇನ್ನೊಂದು ಆಣೆ ಇದೆಯಲ್ಲ ಸರ್ ಹಿಂದೆ ಅದು ಬಂದ್ಬಿಟ್ಟು ಲ್ಯಾಂಡ್ ರೋವರ್ ಸರ್ ಇದು ಅಣ್ಣ ಸರ್ ತಮ್ಮ ಅಲ್ಲ ಫ್ರೀಲ್ಯಾಂಡರ್ ಹೌದು ಇವ್ರ ಅಣ್ಣ ಇವರು ನೋಡಬಹುದು 2012 ಮಾಡಲ್ ತುಂಬಾ ಚೆನ್ನಾಗಿದೆ ಫ್ರೀಲ್ಯಾಂಡರ್ ಅದನ್ನು ಡಬಲ್ ಸನ್ರೂಫ್ ಜೊತೆಲಿ ಪ್ಯಾನಮಿಕ್ ಸನ್ರೂಫ್ ಬರುತ್ತೆ ಡಬಲ್ ಸನ್ರೂಫ್ AC ಪವರ್ ಸ್ಟೀರಿಂಗ್ 6 ಏರ್ ಬ್ಯಾಗ್ ಬರುತ್ತೆ ABS ಬ್ರೇಕ್ ಎಲ್ಲ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಯಾರು ಕಾಂಪ್ಯಾಕ್ಟ್ XUV ಒಂದು ಕ್ರಿಟಾ ಇಲ್ಲಾಂದ್ರೆ ಡಸ್ಟರ್ ಇಲ್ಲಾಂದ್ರೆ ಬ್ರಿಜಾ ಈ ತರ ಕಾಂಪ್ಯಾಕ್ಟ್ XUV ಪ್ರೈಸ್ ಅಲ್ಲಿ ಒಂದು ಫ್ರೀಲ್ಯಾಂಡರ್ ಲಕ್ಸುರಿ ಗಾಡಿ ಕೊಡ್ತಾ ಇದೀನಿ ಸರ್. 2012 ಮಾಡಲ್ ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು 10.5 ಲಕ್ಷ ಹೇಳ್ತಾರೆ ಫೈನಲ್ ಒಂದು 9 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. 9 ಲಕ್ಷಕ್ಕೆ ಹೌದು ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ Hyundai ವರ್ನಾ ಇದೆ ಹತ್ರ ಅದನ್ನು 2013 ಆಟೋಮೆಟಿಕ್ SXO ಆಪ್ಷನಲ್ ವೆಹಿಕಲ್ ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ 6 ಏರ್ ಬ್ಯಾಗ್ಸ್ ಬರುತ್ತೆ ಬಟನ್ ಸ್ಟಾರ್ಟ್ ಬರುತ್ತೆ ABS ಬ್ರೇಕ್ ಅಲಾಯ್ ವೀಲ್ಸ್ ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 4,50,000 ಹೇಳ್ತಾ ಇರೋದು ಸರ್ ಒಂದು 4,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,10,000 ಹೌದು ಸರ್. ನೆಕ್ಸ್ಟ್ ಯಾವ ಸರ್ ನೋಡ್ತಾ ಇದೀರಾ ಸರ್ ಟೊಯೋಟಾ ಕೊರೋಲಾ ಯಾರಿಸ್ ಇದು ಟೊಯೋಟಾ ಯಾರಿಸ್ ನೋಡ್ತಾ ಇದೀರಾ 2019 ಮಾಡಲ್ 30,000 ಕಿಲೋಮೀಟರ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಆಟೋಮೆಟಿಕ್ ಯಾರು ಒಂದು ಲೇಟೆಸ್ಟ್ ನೀವು ಹೊಸ ಗಾಡಿ ನೋಡ್ತಾ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ ಒಂದು ಆಟೋಮೆಟಿಕ್ ಕಾರು ತುಂಬಾ ಚೆನ್ನಾಗಿದೆ ತಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 7,25,000 ಹೇಳ್ತಾರ ಸರ್ ಒಂದು 6.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ 6.5 ಲಕ್ಷಕ್ಕೆ. ಹೌದು ಸರ್ ಇದ್ಯಾವ ಸರ್ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಫೋರ್ಡ್ ಇಂಡ್ರೋವರ್ ನೋಡ್ತಾ ಇದೀರಾ 2017 ಮಾಡಲ್ ಟೈಟಾನಿಯಂ ಪ್ಲಸ್ ಇದು 6 ಏರ್ ಬ್ಯಾಗ್ಸ್ ABS AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಕಂಪನಿ ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ಬೋದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಇದನ್ನು ಕೂಡ 725 ಕಸ್ಟಮರ್ ಕೊಟ್ಟಿಂಗು ಸರ್ ಫೈನಲ್ ಒಂದು 6,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,75,000 ಹೌದು. ಓಕೆ ಸರ್ ಇನ್ನೊಂದು ಸರ್ Ertiga ನೆಕ್ಸ್ಟ್ ಫ್ಯಾಮಿಲಿ ಯೂಸ್ ಫ್ಯಾಮಿಲಿ ಬಜೆಟ್ ಫ್ರೆಂಡ್ಲಿ ಕಾರು ಅಂಡ್ ಫ್ಯಾಮಿಲಿ ಮೇಂಟೆನೆನ್ಸ್ ಕಮ್ಮಿ ಕಾರ್ ಅಂದ್ರೆ ಮಾರುತಿ Ertiga ನೋಡಬಹುದು 8 ಸೀಟರ್ ವೆಹಿಕಲ್ ಇದು ಅದನ್ನು ಕೂಡ ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ 2015 ಮಾಡಲ್ VDI ವಿತ್ ABS ಮೈಲೇಜ್ ಸೀಟ್ ಅಲ್ಲಿ 18 ಬರುತ್ತೆ ಲಾಂಗ್ ಅಲ್ಲಿ 20+ ಮೇಂಟೆನೆನ್ಸ್ ಬಂದ್ಬಿಟ್ಟು ಚೀಪ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಸರ್. ತುಂಬಾ ಚೆನ್ನಾಗಿದೆ 2015 ಮಾಡಲ್ ಪ್ರೈಸಿಂಗ್ ಕಸ್ಟಮರ್ 7,25,000 ಹೇಳ್ತಾ ಇರೋದು ಸರ್ ಒಂದು 6,70,000 ಬಂದ್ರೆ ಗಾಡಿ ಕೊಡ್ತೀನಿ 6,70,000